ನಮಸ್ತೆ ರೈತ ಬಾಂಧವರೇ, ಇವತ್ತು ನಾವು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬೋಳ್ಚಿಕ್ಲಿ ಗ್ರಾಮಕ್ಕೆ ಬಂದಿದ್ದೀವಿ. ರೈತ ಬಾಂಧವರೇ, ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ನೆಟ್ಸರ್ಫ್ ಕಂಪ್ನಿಯ ಪ್ರಾಡಕ್ಟ್ಗಳಾದಂಥ ಟಿಮ್ರಿಚ್ಚು ಮತ್ತು NPK ಶೇತನ್ನು ನಮ್ಮ ಬೋಳ್ಚಿಕ್ಲಿ ರೈತರಾದಂಥ ನಮ್ಮ ಜಾಗೀರ್ದಾರ್ ಸರ್ಗೆ ಕೊಟ್ಟಿದ್ವಿ. ಅವರು ತಾರೋ ಅಂಕಲ್ ಅವ್ರು ಏನು ಮಾಡಿದರು, ಅವರು ಜಮೀನಿಗೆ 2 ಎಕರೆ ಕಬ್ಬಿತ್ತು. ರೈತ ಬಾಂಧವರೇ, ನಾವು ಏನು ಮಾಡಿದ್ವಿ, 2 ಎಕರೆಗೆ ಬೇಡ ಸರ್, ನೀವು 1 ಎಕರೆಗೆ ಬಳಸ್ರಿ ಅಂತ ಹೇಳಿ ಕೊಟ್ಟೋಗಿದ್ವಿ. ನಮ್ಮ ಗೋಪಾಲ್ ಸರ್ ಹೇಳಿದರು, ಅವಾಗ ಕೊಟ್ಟೋಗಿದ್ವಿ. ರೈತ ಬಂದವರು ಇವತ್ತು ನಮ್ಮ ತಾರಕಲ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ, ಪ್ರಾಡಕ್ಟನ್ನು ಬಳಸಿದ್ದಾರೆ. ಇವತ್ತು ಅದು ಕಬ್ಬಿನಲ್ಲಿ ವ್ಯತ್ಯಾಸ ಯಾವ ಥರ ಇದೆ ಅಂತ ನೋಡಿ. ಈ ಕಬ್ಬಿನ ಗಣಿಗಳು ಇದು ಸುಮಾರು ಒಂದು 6 ತಿಂಗಳ ಹಿಂದೆ ನಾವು ಕೊಟ್ಟೋಗಿದ್ವಿ. ಒಂದು 8 ತಿಂಗಳ ಕಬ್ಬಿದೆ ಸ್ನೇಹಿತರೆ. ಇದರಲ್ಲಿರುವಂಥ ಕಬ್ಬಿನ ವ್ಯತ್ಯಾಸಗಳು ಈಗ ನೋಡಿ. ಕಬ್ಬಿನ ಗಣಿಗಳು ಯಾವ ಥರ ಇದ್ದಾವೆ ನೋಡಿ. ಇಲ್ಲಿ ನೋಡಿ, ಈಗ ಕಬ್ಬಿನ ಗಣಿಗಳು ಎಷ್ಟು ಸೈಜ್ ಆಗಿದೆ. ಆಮೇಲೆ ಎತ್ತರು ಸುಮಾರು ಸ್ನೇಹಿತರೆ ಒಂದು 18-19 ಗಣಿಗಳ ಜಾಸ್ತಿ ಬಂದಿದ್ದಾವೆ. ಒಂದು 20 ಗಣಿಗಳ ತನಕ ಇದ್ದಾವೆ ಒಂದೊಂದು ಇದರಲ್ಲಿ. ಕಬ್ಬಿಂದು ಜಾಸ್ತಿ ವೇಟ್ ಆಗಿ ಏನಾಗ್ತದೆ, ಕಬ್ಬು ಹೊಳ್ಳಿದೆ. ಇಲ್ಲಿ ನೋಡಿ, ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೈತೆ. ರೈತರು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ರಪ್ಪ ಅಂದ್ರೆ, ಅವರು ಈ ಕಬ್ಬಿನ ಇದ್ರ ಬಗ್ಗೆ ರೈತರ ಹತ್ರ 1-2 ಮಾತು ಕೇಳ್ತೀನಿ. ತಾರಂಕಲ್ ನಮಸ್ತೆ. ನಮಸ್ತೆ ರೀ. ಇವತ್ತು ನೀವು ನಿಮ್ಮ ಜಮೀನಲ್ಲಿ ಕಬ್ಬನ್ನು ಇದು ಮಾಡಿದ್ರಿ, ನಮ್ಮ ನೆಟ್ಸರ್ಫ್ ಪ್ರಾಡಕ್ಟನ್ನು ಬಳಸಿದ್ರಿ. ಇವತ್ತು ಕಬ್ಬಿನಲ್ಲಿ ನಿಮಗೆ ಏನು ವ್ಯತ್ಯಾಸ ಕಂಡಿದೆ ಅಂತ ನಾನು ನಿಮ್ಮ ಅನಿಸಿಕೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮುಂದಿನ ರೈತರಿಗೆ ಅನುಕೂಲ ಆಗಲಿ ಅಂತ ಹೆಚ್ಚಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಅನುಭವವನ್ನು ಹೇಳಿ ಸರ್. ನಮಗೆ ಇದು ಮೊದಲ ಕೆಮಿಕಲ್ಸ್ ಬೆಳೆಸ್ತಿದ್ವಿ ರೀ. ಹಾಂ ರೀ. ಅದನ್ನ ಹಾಕಿ ಆದ್ರೆ ಇಟ್ಟು ರಿಸಲ್ಟ್ ಬರಲಿಲ್ಲ. ಅಟ ಸ್ವಲ್ಪ ಎತ್ತರ ಆಗೋದು, ಅದು ಭಾಳ ಮರಿ ಹೊಡೆದು ಫೇಲ್ ಆಗೋದು. ಈಗ ಪಿಂಡ ಸೈಜ್ ಕಬ್ಬು ಬರ್ತಿದ್ದಿಲ್ಲ. ನಾವು ನೀವು ಕೊಟ್ಟದ ಔಷಧಿ ಒಂದ ಕಟ್ಟಿಗೆ ಯೂಸ್ ಮಾಡಿದೆವು. ಇವು ಏನು ಸ್ಪ್ರೇ ಮಾಡಿದ್ರ, ಡ್ರಂಚಿಂಗ್ ಮಾಡಿದ್ರ? ನಾವು 2 ಸಲ ಡ್ರೆಂಚಿಂಗ್ ಮಾಡಿವ್ರಿ, 2 ಸಲ ಸ್ಪ್ರೇ ಮಾಡಿದ್ವಿ. 2 ಸರಿ ಡ್ರಂಚಿಂಗ್ ಮಾಡಿದ್ರಿ, 2 ಸರಿ ಸ್ಪ್ರೇ ಮಾಡಿದ್ರಿ. ಇವತ್ತು ನಿಮ್ಮ ಕಬ್ಬಿನಲ್ಲಿ ಎತ್ತರ ಜಾಸ್ತಿ ಬಂದಿದೆ ಮತ್ತು ಗಣಿ ಸೈಜ್ ಆಗಿದೆ ಮತ್ತು ದಪ್ಪ ಆಗೈತಿ ಅಂತ. ನೀವು ಇವತ್ತು ಈ ಪ್ರಾಡಕ್ಟ್ ಅನ್ನು ಬಳಸಿದಕ್ಕೆ ನಿಮ್ಗೆ ಖುಷಿ ಐತೆ ಅಂತ ಬಳಸ್ಬೋದಲ್ಲ. ಮತ್ತೆ ಮುಂದಿನ ರೈತರಿಗೆ ನಾವು ಈ ಪ್ರಾಡಕ್ಟ್ ಅನ್ನು ಬಳಸಲು ಹೇಳಲು ಯೋಗ್ಯವಾದ ಪ್ರಾಡಕ್ಟ್ ಅಂತ ಹೇಳ್ಬೋದಲ್ಲ. ನೋಡಿ ಸ್ನೇಹಿತರೆ, ನಮಸ್ತೆ ರೈತ ಬಂದವರೇ. ಇವತ್ತು ನಮ್ಮ ತಾರವಂಕಲ್ ಅವ್ರು ಹೇಳಿದ್ರು, ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರು. ಅವರಲ್ಲಿ ಕಬ್ಬಿನಲ್ಲಿ ಅವರಿಗೆ ಖುಷಿಯಾಗಿದೆ. ಅವರು ಇನ್ನೊಂದು ಪ್ಲಾಟ್ನಲ್ಲಿ ಅವರು ಕೆಮಿಕಲ್ಸಲ್ಲಿ ಬೆಳೆಸಿದ್ರು. ಅದಕ್ಕಿಂತ ಇದನ್ನು ಗಣಿ ಮತ್ತು ಆಮೇಲೆ ಎತ್ತರು ಆಮೇಲೆ ಎಲ್ಲ ಸೈಜ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ತಾವುಗಳು ಈ ಮುಂದಿನ ದಿನದಲ್ಲಿ ಬೇಕಾದರೆ ನೀವು ಬೋಳ್ಚಿಕ್ಲಿ ಗ್ರಾಮಕ್ಕೆ ಬಂದು ಈ ಕಬ್ಬನ್ನು ನೋಡ್ಬೋದು, ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ. ಇದು ಮಾಡಿ ಒಳ್ಳೆಯ ಒಂದು ಇಳುವರಿ ತೆಗೆದುಬೋದು ಅಂತ ಹೇಳ್ತಾ, ಮುಂದಿನ ನೀವು ಈ ಪ್ರಾಡಕ್ಟನ್ನು ಬಳಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.